ಹಲೋ ಎವ್ರಿವನ್, ನಾನು ಶ್ರೀನಿವಾಸನ್. ನಮಗೆಲ್ಲ ಅಟ್ ಸಮ್ ಪಾಯಿಂಟ್ ಆಫ್ ಟೈಮು ಒಂದು ಡೌಟ್ ಬಂದಿರುತ್ತೆ. ಆನ್ ಅನ್ ಆವ್ರೇಜ್ ಒಬ್ಬ ಕಾಮನ್ ಮ್ಯಾನ್ ಇಂದ ಅಂಬಾನಿವರೆಗೂ ಎಷ್ಟು ದುಡಿಬೋದು ಅಂತ. ಬಟ್ ಯಾವತ್ತಾದ್ರೂ ರೈಲ್ವೆ ಸ್ಟೇಷನ್ ಇಲ್ಲ ಬಸ್ ಸ್ಟ್ಯಾಂಡ್ ನೀವು ಹೋಗ್ತಿರ್ಬೇಕಾದ್ರೆ ಒಬ್ಬ ಭಿಕ್ಷುಕ ಎಷ್ಟು ದುಡಿತಾನೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಫಾರ್ ಎಕ್ಸಾಂಪಲ್, ಹೈದರಾಬಾದಲ್ಲಿ 2005 ಸರ್ವೆ ಪ್ರಕಾರ ಭಿಕ್ಷುಕರು ಇಂಡಸ್ಟ್ರಿ 15 crore ವರ್ತ್ ಇಂಡಸ್ಟ್ರಿ ಅಂತ ಹೇಳಿದ್ದಾರೆ. ಈ ವಿಡಿಯೋ ಜಸ್ಟ್ ಫಾರ್ ಇನ್ಫಾರ್ಮೇಟಿವ್, ಲೈಕ್ ಭಿಕ್ಷೆ ಬೇಡ್ಕೊಂಡು ಲಕ್ಷಾಂತರ ರೂಪಾಯಿ ದುಡಿತಿದ್ದಾರೆ ಅಂತ ಒಂದು ಎಕ್ಸಾಂಪಲ್ಗೆ ಅಷ್ಟೇ. ಬಟ್ ಇನ್ನೂ ಲಕ್ಷಾಂತರ ಜನ ತುಂಬಾ ಕಷ್ಟ ಪಡ್ತಿದ್ದಾರೆ. ಈ ವಿಷಯ ಹೇಳಿದ ತಕ್ಷಣ ಎಲ್ಲರೂ ಇಷ್ಟೇ ದುಡಿತಿದ್ದಾರೆ ಅಂತಲ್ಲ, ಜಸ್ಟ್ ಫಾರ್ ಇನ್ಫಾರ್ಮೇಶನ್ ಪರ್ಪಸ್ ಅಷ್ಟೇ ಇದು. ಸೊ ವರ್ಲ್ಡ್ಸ್ ರಿಚೆಸ್ಟ್ ಬೆಗ್ಗರ್ ಯಾರು ಅಂದ್ರೆ ಭರತ್ ಜೈನ್ ಅಂತ. ಇವರು ಮುಂಬೈಲಿ ಇರೋದು. ಮುಂಬೈಯಲ್ಲಿ ಛತ್ರಪತಿ ಶಿವಾಜಿ ರೈಲ್ವೆ ಸ್ಟೇಷನ್ ಅಲ್ಲಿ ಇವರು ದಿನಕ್ಕೆ 8 to 10 hours ಮಾತ್ರ ಭಿಕ್ಷೆ ಬೇಡೋದು. ಭಿಕ್ಷೆ ಬೇಡದ್ರೇನು ವರ್ತ್ ಎಥಿಕ್ಸ್ ನ ಫಾಲೋ ಮಾಡ್ತಿದ್ದಾರೆ. ಸೊ 8 to 10 hours ಭಿಕ್ಷೆ ಬೇಡ್ತಿದ್ದಾರೆ. ಇವರು ಎಷ್ಟೋ ವರ್ಷದಿಂದ ಅಲ್ಲಿ ಭಿಕ್ಷೆ ಬೇಡ್ತಿರೋದು. ಭಿಕ್ಷೆ ಬೇಡ್ಕೊಂಡೆ ಆನ್ ಅನ್ ಆವ್ರೇಜ್ ದಿನಕ್ಕೆ 2500 to 3000 rupees ಇವರು ಸಂಪಾದನೆ ಮಾಡ್ತಾರೆ, ವಿಚ್ ಇಸ್ ಆಲ್ಮೋಸ್ಟ್ 1 lakh ಹತ್ತತ್ರ ಪರ್ ಮಂತ್. ಭಿಕ್ಷೆ ಬೇಡೋದು ಜಸ್ಟ್ ಡೈಲಿ ಇನ್ಕಮು ಮತ್ತೆ ಮಂತ್ಲಿ ಇನ್ಕಮು. ಈ ಮಂತ್ಲಿ ಇನ್ಕಮ್ ಬಿಟ್ಟು ಇವ್ರ ಬ್ಯಾಂಕಲ್ಲಿ ಎಷ್ಟೋ ಕ್ರೋರ್ಸು ಇದೆ ಅಂತ ಹೇಳ್ತಿದ್ದಾರೆ. ಮತ್ತೆ ಇದು ಮಾತ್ರ ಅಲ್ಲ. ಸೊ ನೆಕ್ಸ್ಟ್ ಇವರು ಪ್ರಾಪರ್ಟಿ ವಿಚಾರಕ್ಕೆ ಬಂದ್ರೆ 1 BHK ಫ್ಲಾಟ್ 2ನ ರೆಂಟಿಗೆ ಬಿಟ್ಟಿದ್ದಾರೆ, ವಿಚ್ ಇಸ್ ಆಲ್ಮೋಸ್ಟ್ 1.2 crore ವರ್ತ್. ಇದು ಮಾತ್ರ ಅಲ್ಲ, 2 BHK ಫ್ಲಾಟ್ ಅಂದ್ರೆ ಲ್ಯಾಂಡ್ನು ಸೇರಿಸಿ ತಗೊಂಡಿರೋದು. ಸೊ ಇಲ್ಲೇ ಇವರು ಡೈಲಿ ಇರೋದು. ಫ್ಲಾಟ್ ಎಲ್ಲ ಬಿಟ್ಟು 2 ಶಾಪ್ನ ಇವರು ಪುಣೆಯಲ್ಲಿ ಬಾಡಿಗೆಗೆ ಬಿಟ್ಟಿದ್ದಾರೆ, ವಿಚ್ ಇಸ್ ಆಲ್ಮೋಸ್ಟ್ 80,000 ಪರ್ ಮಂತ್ ರೆಂಟ್ ಬರುತ್ತೆ ಅವರಿಗೆ. ಈ ಭರತ್ ಜೈನ್ ಅನ್ನೋರು ಟೋಟಲ್ ವರ್ತ್ ಈಗ ಆಲ್ಮೋಸ್ಟ್ 10 crores ಅಂತ ಹೇಳ್ತಿದ್ದಾರೆ. ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನು ಅಂದ್ರೆ, ಇವ್ರು ಭಿಕ್ಷೆ ಬೇಡ್ತಿರ್ಬೇಕಾದ್ರೆ ಭಿಕ್ಷೆ ಹಾಕ್ತಾರಲ್ಲ, ಅವ್ರಿಗಿಂತ ಅಲ್ಲಿ ಭರತ್ ಜೈನೇ ಶ್ರೀಮಂತ ಅಂತ ಯಾರಿಗೂ ಗೊತ್ತೇ ಇಲ್ಲ. ಈ ವಿಡಿಯೋ ಯಾಕೆ ಅಂದ್ರೆ, ಈ ತರ ಒಂದು ಇಂಡಸ್ಟ್ರಿ ನಡೀತಿದೆ, ಇದರಲ್ಲಿ ಲಕ್ಷಾಂತರ ರೂಪಾಯಿ ದುಡಿತಿದ್ದಾರೆ ಅಂತ ಒಂದು ಇನ್ಫಾರ್ಮೇಶನ್ ತಿಳಿಸಕ್ ಅಷ್ಟೇ. ಅದ್ ಬಿಟ್ರೆ ಇನ್ನೂ ತುಂಬಾ ಜನ ಕಷ್ಟ ಪಡ್ತಿದ್ದಾರೆ, ಇವತ್ತಿಗೂ ಪಡ್ತಾ ಇದ್ದಾರೆ. ಸೊ ನೀವು ಯಾರಾದರೂ ಎಲ್ಲಾದರೂ ನೀವು ಹೋಗ್ತಿರ್ಬೇಕಾದ್ರೆ ಭಿಕ್ಷುಕರನ್ನ ನೋಡಿದ್ರೆ ನಿಮ್ಮ ಕೈಲಾದಷ್ಟು 5-10 ಅಂತ ಕೊಟ್ಬಿಟ್ಟು ಹೆಲ್ಪ್ ಮಾಡಿ. ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನೋಡಬೇಕು ಅಂದರೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.